ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ನಿಮಗೆ ಡೈಲಿ ವಿಡಿಯೋ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ಎಷ್ಟೇ ಪ್ರೀತಿ ತೋರಿಸಿದ್ರು ವಿವೇಕ್ ಮೇಲೆ, ವಿವೇಕ್ ಮಾತ್ರ ಗೌರಿಗೆ ಪ್ರೀತಿ ಕೊಡ್ತಾ ಇಲ್ವೇನೋ ಅನ್ನೋ ಒಂದು ನೋವು ಗೌರಿಗೆ ಕಾಡ್ತಾ ಇರುತ್ತೆ. ಇನ್ನು ಗೌರಿಗೆ ಸರಿತಾ ಅವರು ಫೋನ್ ಕೊಟ್ಟಾದ್ಮೇಲಂತೂ ಗೌರಿ ಮೊದಲನೇ ಕಾಲ್ ವಿವೇಕ್ ಅವ್ರಿಗೆ ಮಾಡ್ತಾಳೆ. ಸೊ ವಿವೇಕ್ ಹತ್ರ ಮಾತಾಡಿ ನಾನು ಫಸ್ಟ್ ಕಾಲ್ ನಿಮಗೆ ಮಾಡಿದ್ದೀನಿ ಅಂತಲೂ ಹೇಳ್ತಾಳೆ. ಮತ್ತು ಈ ನಂಬರ್ನ ಅವರು ಸೇವ್ ಮಾಡಿಟ್ಕೊಂಡಿಲ್ಲ, ಹಂಗಿದ್ರೆ ನನ್ನ ನಂಬರು ಇದೆ ಅಂತಲೂ ಸಹ ಅವ್ರಿಗೆ ಗೊತ್ತಿಲ್ಲ. ಓಕೆ, ಆಟ ಆಡ್ಸೋಣ ಅಂದಾಗ, ಸರ್ ನಾನು ಮದುವೆ ಆಗಿರೋಳು, ನಿಮಗೂ ಆಲ್ರೆಡಿ ಮದುವೆ ಆಗಿದೆ ಅನಿಸುತ್ತೆ, ನೀವು ಹೇಳ್ತಾ ಇದ್ದೀರಲ್ಲ ನನಗೆ ಮದುವೆ ಆಗಿದೆ ಅಂತ. ಸೊ ನಾವಿಬ್ಬರು ಪ್ರೀತಿ ಮಾಡಿದ್ರೆ ಹೆಂಗಿರುತ್ತೆ ಸರ್? ಸಖತ್ತಾಗಿರುತ್ತಲ್ವ, ಲವ್ ಮಾಡೋಣ ಅಂದಾಗ, ನಿಮಗೆ ಬುದ್ಧಿ ಇಲ್ವೇನ್ರಿ, ನನಗೆ ಮದುವೆ ಆಗಿದೆ, ಸುಮ್ಮನೆ ಇಡಿ ಫೋನ್ನ ಅಂತೇಳ್ಬಿಟ್ಟು ವಿವೇಕ್ ಫೋನ್ನ ಕಟ್ ಮಾಡಿಬಿಡ್ತಾರೆ. ಇನ್ನೂ ಇದನ್ನು ಕೇಳಿಸ್ಕೊಂಡಿರಿ ಆಶಾ ಗಂಡ, ಅಂದರೆ ವಿವೇಕ ಅವ್ರ ಚಿಕ್ಕಪ್ಪ, ವಿವೇಕ ಅದು ಬೇರೆ ಅನ್ನೋ ನಂಬರ್ ಅಲ್ಲ ಕಣೋ, ಗೌರಿ ಫೋನಿಂದನೇ ಮಾತಾಡ್ತಿರೋದು, ಈಗ ತಾನೇ ಅಲ್ಲಿ ಕೇಳಿಸ್ಕೊಂಡೆ, ಇಲ್ಲಿಂದ ಇಲ್ಲಿಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲೋ, ಎದುರಿಗೆ ಹೋದ್ರೆ ಮಾತಾಡಿದ್ರೆ ಬೇಡ ಅನ್ನುತ್ತಾ ಅಂದಾಗ, ಏನು ಇದು ಗೌರಿ ನಂಬರ ಅಂತೇಳ್ಬಿಟ್ಟು ಮಾಡ್ತೀನಿ ಇರೋ ಅವಳಿಗೆ ಅಂತೇಳಿ ಮತ್ತೆ ಗೌರಿ ಫೋನ್ ಮಾಡ್ತಾಳೆ. ನೀನೇ ಅಂತ ನನಗೆ ಗೊತ್ತು, ಈಗ ಸುಮ್ಮನೆ ಇದ್ರೆ ಸರಿ, ನಾನು ನಿನ್ನ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂದಾಗ, ಹೌದಾ ಸರ್, ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಂಬಿಟ್ರಾ, ಒಳ್ಳೆ ಕೆಲಸ ಮಾಡಿದ್ರಾ, ಇಲ್ಲ ಅಂದರೆ ನೀವು ಅನ್ನೋನ್ ನಂಬರ್ ಹುಡುಗಿ ಹತ್ರ ಹೆಂಗೆ ಮಾತಾಡ್ತಿದ್ರಾ ಅಂತ ಕೇಳಿಸ್ಕೊಳಕ್ಕಾಗ್ತಾ ಅಂದ್ಬಿಟ್ಟು ಈ ಕಡೆ ಗೌರಿ ರೂಮ್ ಒಳಗಡೆ ಬರ್ತಾಳೆ. ಅಷ್ಟರಲ್ಲಿ ವಿವೇಕ್ ಅವರು ಗೌರಿ ಹೆಸರನ್ನು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಗೌರಿ ಫೋನ್ ಮಾಡಿ ನೋಡಿದಾಗ ಅದರಲ್ಲಿ ಗೌರಿ ಹೆಸರು ತಲೆನೋವು ಅಂತೇಳ್ಬಿಟ್ಟು ಹ್ಯಾಡ್ ಆಗಿರುತ್ತೆ. ಅದನ್ನು ನೋಡಿ ಒಂದು ಕ್ಷಣ ಗೌರಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಯಾಕೆಂದರೆ ಗೌರಿನೂ ಒಬ್ಬಳು ಮನುಷ್ಯಳು, ಗೌರಿನೂ ಅವಳಿಗೂ ಒಂದು ಮನಸ್ಸಿದೆ, ಒಂದು ಮನಸ್ಥಿತಿ ಇದೆ ಅಂತೇಳ್ಬಿಟ್ಟು ಯಾರೂ ಅರ್ಥ ಮಾಡ್ಕೊಂಡ್ಲೇ ಇಲ್ವಲ್ಲ ನನ್ನ ಕೊನೆಗೆ ಅಂತೇಳ್ಬಿಟ್ಟು ಗೌರಿ ತುಂಬ ಎಮೋಷ್ನಲ್ ಆಗಿಬಿಡ್ತಾಳೆ. ಗೊತ್ತಾಯಿತು ಬಿಡಿ ಸರ್, ನನ್ನ ಯಾವ ಮಟ್ಟದಲ್ಲಿ ನೀವು ಇಟ್ಟಿದ್ದೀರಾ, ಈ ಮನೆಯವರು ನೀವು ಎಲ್ಲನೂ ನನ್ನ ಎಲ್ಲಿಟ್ಟಿದ್ದೀರೋ ಅಲ್ಲೇ ಇಟ್ಟಿದ್ದೀರಾ, ಸರಿ, ನನಗೇನು ಬೇಜಾರಿಲ್ಲ, ನನ್ನ ಹೆಸರು ತಲೆನೋವು ಅಂತ ಇಟ್ಕೊಂಡಿರೋದಕ್ಕೆ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಯಿತು ಅಷ್ಟೇ. ಅದು ಬಿಟ್ಟರೆ ನಾನೇನಾದರೂ ನಿಮಗೆ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಸರ್, ನನ್ನ ಗಂಡನ ಹತ್ರ ನಾನು ಏನು ಮಾತಾಡಬೇಕೋ ಅದನ್ನೇ ಮಾತಾಡಿದ್ದೀನಿ, ಅದನ್ನು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ. ಅದರಲ್ಲೂ ನಿಮಗೆ ಈ ಥರ ತಲೆನೋವಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈಗ ನನಗದು ಕ್ಲಿಯರಾಗಿ ಗೊತ್ತಾಯಿತು, ಇನ್ನು ಮುಂದೆ ನಾನು ನಿಮಗೆ ಜಾಸ್ತಿ ತಲೆ ತಿನ್ನಲ್ಲ ವಿವೇಕ್ ಸರ್ ಅಂತೇಳ್ಬಿಟ್ಟು ಗೌರಿ ಕಣ್ಣೀರನ್ನ ಹಾಕ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ವಿವೇಕ್ಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಗೌರಿ ಎಷ್ಟೊಂದೆಲ್ಲ ಸಾಹಸ ಮಾಡಿದ್ಲು ವಿವೇಕ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ. ಇನ್ನು ಮನೆಯಲ್ಲಿ ಎಲ್ಲ ಕಡೆನೂ ಅವ್ನ ಕೈಗೆ ಸಿಗೋ ಥರ, ಅವ್ನಿಗೇನಾದರೂ ವೀಸಿಂಗ್ ಪ್ರಾಬ್ಲಮ್ ಆದಾಗ ಅವ್ನಿಗೆ ಕೈಗೆ ಸಿಗಬೇಕು ಆ ಒಂದು ಔಷಧಿ, ಆ ಥರ ಮಡಗಿದ್ಲು. ವಿವೇಕ್ಗೋಸ್ಕರ ತನ್ನ ಜೀವನನೇ ಮುಡುಪಿಟ್ಟಿರೋ ಗೌರಿಗೆ ಇಷ್ಟೊಂದು ನೋವು ಕೊಟ್ಬಿಟ್ನ ನಾನು, ಹಂಗಿದ್ರೆ ಗೌರಿನ ನಾನು ತಲೆನೋವು ಅಂತ ಸೇವ್ ಮಾಡಿದ್ದು ಅವಳಿಗೆ ಇಷ್ಟೊಂದೆಲ್ಲ ಹರ್ಟ್ ಆಗೋಯ್ತಾ? ಖಂಡಿತ ಅವಳು ತಲೆನೋವಲ್ಲ. ಅವಳು ಒಂದು ಕ್ಷಣ ಮನೇಲಿ ಕಾಣಲಿಲ್ಲ ಅಂದರೆ ನಾನು ಏನು ಆಗೋಗ್ಬಿಡ್ತೀನಿ ಅಂತಲೇ ಗೊತ್ತಿಲ್ಲ. ಸೊ ನಾನು ಯಾಕೆ ಈ ರೀತಿ ಸೇವ್ ಮಾಡಿದೆ, ನಾನು ಗೌರಿಗೆ ಬೇಜಾರು ಮಾಡಿರೋದಂತೂ ಖಂಡಿತ ಅಂತೇಳ್ಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ಕೊತಾರೆ. ಅದು ಅನ್ನೋಷ್ಟರಲ್ಲಿ ಪರವಾಗಿಲ್ಲ ಬಿಡಿ ಸರ್, ನನಗೇನು ಬೇಜಾರಿಲ್ಲ, ಈ ಮನೇಲಿ ನನ್ನ ಎಲ್ಲರೂ ಹೀಯಾಳಿಸ್ತಾರೆ, ನೀವು ನನ್ನ ಹೀಯಾಳಿಸೋದ್ರಲ್ಲಿ ಹೊಸ್ತೇನೂ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ಗೌರಿ ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಗೌರಿ ಎಷ್ಟೇ ಒಂದು ಒಳ್ಳೇದು ಮಾಡಿದ್ರು ಸರಿತಂಗೂ ಸಹ ಗೌರಿ ಅಷ್ಟಕ್ಕಷ್ಟೇ. ಇನ್ನು ವಿವೇಕಂತೂ ತಲೆನೋವಂತ ಸೇವ್ ಮಾಡ್ಕೊಂಡ್ಮೇಲಂತೂ ಗೌರಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಗೌರಿ ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ. ಇನ್ನು ವಿವೇಕು, ನಾನು ಯಾವ ರೀತಿ ಸಾರಿ ಕೇಳೋದು ಗೌರಿ ಹತ್ರ, ಗೌರಿನ ನಾನು ಈ ರೀತಿ ಹೆಸರು ಹಾಕ್ಕೋಬಾರ್ದಾಯಿತು, ಅವಳು ತುಂಬ ಒಳ್ಳೆ ಹುಡುಗಿ, ಮೋನಿಕಾ ಮತ್ತು ಇವಳಿಗೆ ಕಂಪೇರ್ ಮಾಡಿದ್ರೆ ಮೋನಿಕಾ ಎಷ್ಟು ಚೀಪಾಗಿ ಆಡ್ತಾಳೆ, ಗೌರಿ ಎಷ್ಟು ಒಂದು ಮರ್ಯಾದಸ್ಥರು ಮನೇಲಿ ಬೆಳೆದಿರೋ ಹುಡುಗಿ ಥರ ನಡ್ಕೋತಾಳೆ, ಗೌರಿನ ಈ ರೀತಿ ನಡೆಸ್ಕೊಂಡಿದ್ದು ತಪ್ಪಾಗೋಯ್ತು ಅಂತೇಳ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ಹಾಳಾದ ಮೋನಿಕಾ ನನಗೆ ದುಡ್ಡು ದುಡಿಬೇಕು, ಈ ಮನೇಲಿ ನನಗೆ ಗೌರವ ಸಿಗಬೇಕು, ಆ ಗೌರಿನ ಎಲ್ಲರೂ ಗೌರಿ ಗೌರಿ ಅಂತ ತಲೆ ಮೇಲೆ ಮೆರೆಸ್ತಾ ಇದ್ದಾರೆ, ಅವಳ ಸ್ಥಾನನ ಏನಾದರೂ ಮಾಡಿ ಗಿಟ್ಟಿಸ್ಕೋಬೇಕು ಅಂತೇಳ್ಬಿಟ್ಟು ನಾನು ಫ್ಯಾಷನ್ ಶೋಗೆ ಹೋಗ್ತೀನಿ ಅಂತ ನಾಟಕ ಎತ್ತಿರ್ತಾಳೆ. ಇನ್ನು ಈ ಅನಿಕೇತ್ ಹತ್ರನೂ ಕೇಳ್ಕೊಂಡಿರ್ತಾಳೆ, ನೀನು ಹೊಟ್ಟೆ ಇಕ್ಕೊಂಡು ಫ್ಯಾಷನ್ ಶೋಗೆ ಹೋಗ್ತೀಯಾ, ಅದು ದಿನ ಬಂದು ಕುಟುಂಬದಿಂದ ಫ್ಯಾಷನ್ ಶೋಗೆ ಹೋದರೆ ಮಕ್ಕುಗಿತ್ತಾರೆ ನಮ್ಮ ಮನೇಲಿರೋರಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರು ಅಂತೇಳ್ಬಿಟ್ಟು ಅನಿಕೇತ್ ಹೇಳಿರ್ತಾರೆ. ಆದರೆ ಇವಳು ಸುಮ್ಮನೆ ಬಿಡೋದೇ ಇಲ್ಲ, ಇವಳು ಚಾಲಿನೇ ಹಂಗಲ್ವಾ, ಒಂದು ಮಣ ಮೇಕಪ್ ಮಾಡ್ಕೊಳೋದು, ಕಂಡ್ಕೊಂಡವ್ರಿಗೆಲ್ಲ ಫೋನ್ ಮಾಡಿ ನನಗೊಂದು ಚಾನ್ಸ್ ಸಿಗುತ್ತಾ, ಸೊ ನಾನು ತುಂಬ ಎತ್ತರ ಸ್ಥಾನಕ್ಕೆ ಬೆಳಿಬೇಕು, ನಾನು ಅನಿಕೇತ್ ಅವರ ಹೆಂಡ್ತಿ ಅಂತೇಳ್ಬಿಟ್ಟು ಎಲ್ಲ ಕಡೆ ಪಬ್ಲಿಷ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇನ್ನು ಈ ಒಂದು ಟಾಪಿಕ್ಕು ಅನಿಕೇತ್ಗೆ ಮತ್ತೆ ಬೀಳುತ್ತೆ. ಸೊ ಅವ್ನು ಬಂದು ಈ ಮೋನಿಕಾಗೆ ಸರಿಯಾಗಿ ಹೋಗಿದ್ದಾರೆ, ನಮ್ಮ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತ ಇದೆಯಾ, ಇಲ್ಲಿ ನಮಗೆ ಸ್ಥಾನಮಾನ ಇಲ್ಲ, ಇನ್ನು ನೀನು ಬೇರೆ ಅದರಲ್ಲಿ ಫ್ಯಾಷನ್ ಶೋ ಮಾಡೋಕ್ಕೆ ಹೋಗ್ತೀಯ, ಎಷ್ಟು ಸತಿನೇ ಹೇಳ್ಬೇಕು ನಿನಗೆ, ಬಸ್ರಿ ಯಾರಾದರೂ ಫ್ಯಾಷನ್ ಶೋ ಮಾಡೋಕ್ಕೆ ಆಗುತ್ತಾ ಅಂದ್ಬಿಟ್ಟು ಅನಿಕೇತ್ ಬೈತಾ ಇರ್ತಾರೆ. ಇನ್ನು ಮನೆಯವರೆಲ್ಲ ನೋಡೋ ಥರ ನಾಟಕ ಆಡ್ಕೊಂಡು ಆಚೆಗೆ ಬಂದುಬಿಡ್ತಾಳೆ ಮೋನಿಕಾ. ಏನಾಯ್ತಮ್ಮ ಮೋನಿಕಾ, ಯಾಕೆ ಈ ರೀತಿ ಮಾಡ್ತಾ
ಇದೆಯಾ? ದಿನಕ್ಕೊಂದು ಏನಾದರೂ ಒಂದು ಜಗಳ ತರಲಿಲ್ಲ ಅಂದರೆ ನಿಂಗೆ ಬೇಜಾರೇ ಆಗಲ್ವಾ ಅಂತೇಳ್ಬಿಟ್ಟು ಆಶಾ ಕೇಳ್ತಾರೆ. ಅಯ್ಯೋ ನಮಗೆ ಕಷ್ಟ ಇನ್ಯಾರನ್ನ ಸರಿ ಮಾಡ್ತಾರೆ, ದೊಡ್ಡವರಾಗಿ ನೀವೇ ಸರಿ ಮಾಡಬೇಕು. ಈ ಮನೇಲಿ ನನಗೆ ಯಾವ ಸ್ಥಾನಮಾನವೂ ಇಲ್ಲ, ನಾನು ಆಚೆ ಹೋಗಿ ದುಡಿತೀನಿ ಅಂದರೆ ಅದಕ್ಕೂ ಬೇಡ ಅಂತ ಇದ್ದಾನೆ ಅನಿಕೇತ್. ಮತ್ತೇನು ಮಾಡೋದು, ನಿಮ್ಮ ಹತ್ರನೇ ನ್ಯಾಯ ಕೇಳಬೇಕು ಅಂತ ಹೇಳಿದಾಗ, ನೀನು ಈ ಪರಿಸ್ಥಿತಿಲಿ ದುಡಿಯೋಕೆ ಹೋಗ್ತೀಯಾ, ಅದ್ರ ಅವಶ್ಯಕತೆ ನಮ್ಮ ಮನೆಗಿಲ್ಲ ಅಂದಾಗ, ಆದರೆ ನನಗಿದೆ, ನನಗೆ ಖರ್ಚು ಎಲ್ಲದಕ್ಕೂ ಇವ್ರನ್ನ ಬಂದು ಕೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಿರ್ತಾಳೆ. ಏನಿದು ಚಂಚಲ, ಈ ಹುಡುಗಿ ಹಿಂಗೆ ಆಡ್ತಾಳಲ್ಲ ಅಂದಾಗ ಈ ಕಡೆ ಅಕ್ಕ ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಈ ಮೋನಿಕಂಗೂ ನಮ್ಮ ಗೌರಿಗೂ ಇರೋ ವ್ಯತ್ಯಾಸ ಏನು ಅಂತ. ಪಾಪ ಆ ಹುಡುಗಿಗೆ ಮಾತಾಡಲಿಕ್ಕೆ ಫೋನು ಸಹ ಇರಲಿಲ್ಲ. ಇಷ್ಟು ದಿನದಲ್ಲಿ ₹1 ಯಾರ ಹತ್ರ ಅವಳು ಕೇಳಿ ಇಸ್ಕೊಂಡಿಲ್ಲ. ನಮ್ಮ ಗೌರಿಗೂ ಇವಳಿಗೂ ಇರೋ ವ್ಯತ್ಯಾಸನೇ ಇಷ್ಟು. ಇವಳು ಬಂದಾಗಿಂದ ಡೈಲಿ ಮನೇಲಿ ಜಗಳ ಆಡ್ತಾ ಇದ್ದಾಳೆ. ಗೌರಿಗೆ ಎಷ್ಟೇ ಅವಮಾನ ಮಾಡಿ ನೀನು ಮತ್ತು ವಿವೇಕ್ ಎಷ್ಟೇ ಅವಳಿಗೆ ಬೇಜಾರು ಮಾಡಿದ್ರು, ಒಂದು ದಿನಕ್ಕೆ ಯಾರ್ಥವಾದರೂ ನ್ಯಾಯ ಮಾಡಿಸಿದ್ಲ. ನಮ್ಮ ಗೌರಿ ಎಲ್ಲೋ ಇದ್ದಾಳೆ ಬಿಡಿ ಅಂತೇಳ್ಬಿಟ್ಟು ಎಲ್ಲರ ಮುಂದೆನೂ ಹೇಳ್ತಾ ಇರ್ತಾರೆ. ಆವಾಗ ವಿವೇಕ್ಗೆ ಒಂಥರ ನಾಟದಂಗೆ ಆಗುತ್ತೆ. ಹೌದು, ಗೌರಿ ತುಂಬ ಒಳ್ಳೆಯವಳು, ನಾನು ಅವಳನ್ನ ತಲೆನೋವು ಅಂತ ಹೇಳ್ಬಿಟ್ಟು ಸೇವ್ ಮಾಡ್ಕೋಬಾರ್ದಾಯಿತು, ಅವಳು ಅಪ್ಪಟ ಬಂಗಾರ ಅನ್ನೋದು ಈ ಕಡೆ ವಿವೇಕ್ಗೆ ಅರ್ಥ ಆಗುತ್ತೆ. ಅಯ್ಯೋ ಗೌರಿ ಗೌರಿ ಗೌರಿ, ಎಲ್ಲ ಕಡೆ ಗೌರಿನೇ ನಿಮ್ಮ ಕಣ್ಣಿಗೆ ಕಾಣೋದು, ನಾನು ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ವಾ? ನಾನು ಇರೋದೇ ಹಂಗೆ. ಅವಳಂತೂ ಅವತ್ತಿಂದ ಮಿಡ್ಲ್ ಕ್ಲಾಸ್ ಬುದ್ಧಿನೇ, ಅದೇ ಡ್ರೆಸ್ಸು, ಅದೇ ಡ್ರೆಸ್ ಸೆನ್ಸು, ಅದೇ ಬುದ್ಧಿ. ಆದರೆ ನಾನು ಹಂಗಲ್ಲ, ನಾನು ಸಾವ್ಕಾರ ಮನೆ ಸೊಸೆ ಅಂದಾಗ, ಏಯ್ ಮೋನಿಕಾ, ನೀನು ಮತ್ತು ನಿಮ್ಮ ಅಕ್ಕ ಏನು ಬೇರೆ ಅಲ್ಲ, ಅವಳು ಇದೇ ಮನೆಗೆ ಸೊಸೆಯಾಗಿ ಬಂದಿರೋದು. ಇನ್ನೊಂದು ಸತಿ ಏನಾದರೂ ನನ್ನ ಸೊಸೆ ಬಗ್ಗೆ ಹೀನಾಯವಾಗಿ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ ನಿನ್ನ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಗೌರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಗೌರಿನ ಹೀಯಾಳಿಸಿ ಮಾತಾಡ್ತೀಯಲ್ಲ, ನಿನಗೇನು ಅನ್ಸಲ್ವಾ? ಅವಳು ನಿನಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ. ಆ್ಯಕ್ಚುಲಿ ಮದುವೆ ಆಗಬೇಕು ಅಂತ ಕಾರಣನೇ ಗೌರಿ, ಅಂಥದ್ರಲ್ಲಿ ಅವಳನ್ನೇ ಮಿಡಲ್ ಕ್ಲಾಸು ಅಂತ ಅಂತೀಯ. ನೀನೆಲ್ಲಿಂದ ಬಂದಿರೋದೆ? ಅಲ್ಲಿಂದನೇ ತಾನೇ ಬಂದಿರೋದು. ಇಷ್ಟು ದಿನದಿಂದ ಗೌರಿ ಒಂದು ದಿನವೂ ಒಬ್ಬರ ಹತ್ರ ಜಗಳ ಆಡಿಲ್ಲ. ನಾವೇ ಅವಳಿಗೆ ಎಷ್ಟೋ ಬೈದಿದ್ದೀವಿ, ಅವಳು ಒಂದು ಮಾತು ತಿರುಗಿಸಿ ಬೈದಿಲ್ಲ. ಅಂಥದ್ರಲ್ಲಿ ನೀನು ಬಂದು 3 ದಿವಸ ಆಗಿಲ್ಲ, ಡೈಲಿ ಈ ಥರ ಒಂದು ಜಗಳ ತೆಗಿತೀಯಲ್ಲ, ನಿನಗೇನು ನಾಚಿಕೆ ಆಗಲ್ವಾ ಅಂತೇಳ್ಬಿಟ್ಟು ಸರಿತಾ ಬೈತಾರೆ. ಇನ್ನು ಚಂಚಲ ಇದ್ದವಳು ಏನೋ ಬಂದಿರೋದು ಅನಿಕೇತ್ ಇವಳಿಗೆ, ಮೊದಲು ರೂಮಿಗೆ ಕರ್ಕೊಂಡೋಗೋ, ಇವಳಿಂದ ನಮ್ಮ ಮಾನ ಮರ್ಯಾದೆ ಇನ್ನೂ ಕೆಳ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಚಂಚಲ, ಏಯ್ ಬಾರೆ ಮೋನಿಕಾ ಅಂತ ಹೇಳ್ಬಿಟ್ಟು ಅನಿಕೇತ್ ಕರ್ಕೊಂಡು ಹೋಗ್ತಾರೆ. ಇನ್ನು ಗೌರಿ ಪಾಡಿಗೆ ಗೌರಿ ಅಡುಗೆ ಎಲ್ಲ ಮಾಡಿ ರೂಮ್ಗೆ ಹೋಗ್ತಾಳೆ. ಅನಿಕೇತು ವಿವೇಕು ಗೌರಿನ ಯಾವ ರೀತಿ ಮಾತಾಡ್ಸೋದು ಅಂತೇಳ್ಬಿಟ್ಟು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಗೌರಿ ರೂಮಿಗೆ ಬಂದಿದ್ದ ತಕ್ಷಣ ಮೊದಲೇ ಗೊತ್ತಲ್ಲ ಅವಳು ಸ್ವಲ್ಪ ಜಾಸ್ತಿ ಮಾತಾಡೋದು, ಹಿಂಗೆ ಸರ್ ಅಂತೇಳಿ. ಗೌರಿ ಏನೂ ಮಾತಾಡಲ್ಲ. ಯಾಕೆ ಅಂದರೆ ಈಗಾಗಲೇ ವಿವೇಕ್ ಸರ್ ತಲೆನೋವು ಅಂತ ನನ್ನ ಸೇವ್ ಮಾಡ್ಕೊಂಡಿದ್ದಾರೆ, ನಾನು ಯಾಕೆ ಜಾಸ್ತಿ ಮಾತಾಡಬೇಕು, ಅವ್ರು ಮಾತಾಡ್ಸಿದ್ರೆ ನಾನು ಮಾತಾಡೋಣ ಅಂತ ಗೌರಿ ಸುಮ್ಮನೆ ಇರ್ತಾಳೆ. ಏನು ಮಾತಾಡ್ತಾನೆ ಇಲ್ಲ. ಓಹ್ ಗೊತ್ತಾಯ್ತು ಬಿಡು, ನಾನು ತಲೆನೋವು ಅಂತ ನಿನ್ನ ಸೇವ್ ಮಾಡ್ಕೊಂಡಿದ್ದಕ್ಕೆ ನನ್ನ ಮೇಲೆ ಬೇಜಾರಾಗಿದ್ದೀಯ ಅಂದಾಗ, ಆ ಥರ ಎಲ್ಲ ಏನೂ ಇಲ್ಲ ಸರ್, ಸುಮ್ಮನೆ ಒಬ್ಬರ ಮನಸ್ಸಿಗೆ ಯಾಕೆ ನೋವು ಕೊಡಬೇಕು, ಸುಮ್ಮನೆ ಮಾತಾಡಿ, ನಮ್ಮ ಪಾಡಿಗೆ ನಾವಿದ್ದರೆ ಎಲ್ಲನೂ ಸರಿ ಹೋಗುತ್ತಲ್ವ ಸರ್ ಅಂತೇಳ್ಬಿಟ್ಟು ಗೌರಿ ಅವಳ ಪಾಡಿಗೆ ಅವಳು ಮಲಿಕೊಂಡ್ಬಿಡ್ತಾಳೆ. ಪಾಪ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಗೌರಿ. ನನ್ನದೇ ತಪ್ಪು, ಇಷ್ಟು ಒಳ್ಳೆ ಹುಡುಗಿಗೆ ನಾನು ಒಂದಿಷ್ಟು ರೆಸ್ಪೆಕ್ಟ್ ಕೊಡಲಿಲ್ವಲ್ಲ ಅಂತೇಳ್ಬಿಟ್ಟು ನಂತರ ಆ ತಲೆನೋವು ಅಂತ ತೆಗೆದ್ಬಿಟ್ಟು ಗೌರಿ ವಿವೇಕ್ ಅಂತೇಳ್ಬಿಟ್ಟು ಸೇವ್ ಮಾಡ್ತಾರೆ. ನೀವೇನಂತೀರಾ? ವಿವೇಕ್ ತೀರ್ಮಾನ ಸರಿಯಾಗಿದೆ ಅಂತ ಅಂತೀರಾ? ಸೊ ಸರಿಯಾಗಿದ್ದರೆ ಗೌರಿ ವಿವೇಕ್ ಅಂತ ಒಂದು ಕಮೆಂಟ್ಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.